ಭೀಮನಿಗೆ ನೀಡಿದ ವಾಗ್ದಾನದಂತೆ ಹನುಮಂತನು ಅರ್ಜುನನ ರಥದ ಮೇಲೆ ಕುಳಿತು ಕುರುಕ್ಷೇತ್ರ ಯುದ್ಧದ ಎಲ್ಲಾ ಘಟನೆಗಳನ್ನು ಪ್ರತಿದಿನವೂ ಗಮನಿಸುತ್ತಿದ್ದನು. 17ನೇ ದಿನ ಕರ್ಣನು ಶರವರ್ಷವನ್ನು ಸುರಿಸಿದಾಗ ಶ್ರೀಕೃಷ್ಣನ ಕವಚವು ಭೇದಿಸಲ್ಪಟ್ಟಿತು. ಅಲ್ಲದೆ ಕೆಲವು ಬಾಣಗಳು ಕೃಷ್ಣನ ದೇಹಕ್ಕೆ ತಗುಲಿದವು. ರಥದ ಮೇಲಿಂದ ಇದನ್ನೆಲ್ಲ ನೋಡುತ್ತಿದ್ದ ಹನುಮಂತನಿಗೆ ಇದನ್ನು ಸಹಿಸಲಾಗಲಿಲ್ಲ. ಇದರಿಂದ ತೀವ್ರ ಕೋಪಗೊಂಡ ಹನುಮಂತನು ಜೋರಾಗಿ ಗರ್ಜಿಸಿದನು. ಆ ಕ್ಷಣದಲ್ಲಿ ಮಹಾಭಾರತ ಯುದ್ಧವೇ ಸ್ಥಗಿತಗೊಂಡಿತು. ಕೋಪಗೊಂಡ ಹನುಮಂತನನ್ನು ಕಂಡ ಕರ್ಣನು ಅವನಿಗೆ ಗೌರವ ಸಲ್ಲಿಸಿದನು. ಆಗ ಮಧ್ಯ ಪ್ರವೇಶಿಸಿದ ಕೃಷ್ಣನು, ಹನುಮ, ಇದು ತ್ರೇತಾಯುಗವೂ ಅಲ್ಲ, ನಿನ್ನ ಕೋಪವನ್ನು ತೋರಿಸುವ ರೀತಿಯೂ ಇದಲ್ಲ. ಇನ್ನೂ ಕೆಲವು ಕ್ಷಣ ನೀನು ಇಲ್ಲಿದ್ದರೆ ಕರ್ಣನಿಗೂ ನಿನಗೂ ನಡುವೆ ಯುದ್ಧ ಆರಂಭವಾಗುತ್ತದೆ. ಆದ್ದರಿಂದ ಹಿಂತಿರುಗಿ ನಿನ್ನ ರಥಕ್ಕೆ ಹೋಗು ಎಂದನು. ಆಂಜನೇಯನು ಅದನ್ನು ಕೇಳಿ ವಿನಯದಿಂದ ಅರ್ಜುನನ ರಥಕ್ಕೆ ತೆರಳಿದನು. ನಿಮಗೆ ಆಂಜನೇಯ ಇಷ್ಟವಾದ